ಡ್ರೋನ್ ಸರ್ವೆ ಮಾಡಿದ್ವಿ. ಡ್ರೋನ್ ಸರ್ವೆ ಮಾಡಿಬಿಟ್ಟು 60% ಅಫೆಕ್ಟೆಡ್ ಏರಿಯಾ ಕವರ್ ಮಾಡಿದ್ವಿ. ಇನ್ನು 40% ನಮ್ಮ ಹತ್ರ ಎಕ್ಸಿಸ್ಟಿಂಗ್ ಡೇಟಾ ತೊಗೊಂಡ್ಬಿಟ್ಟು ಮ್ಯಾಪ್ಸ್ನ ರೆಡಿ ಮಾಡಿದ್ವಿ. GPS ಕೋಆರ್ಡಿನೇಟ್ಸ್ ಕೊಟ್ಟಿದ್ದೀವಿ. ಒಂದೊಂದು ರೆಸ್ಕ್ಯೂ ಆಪರೇಷನ್ ಇರೋ ಟೀಮ್ಗೆ ಈ ಡೇಟಾಸ್ನ ಕೊಟ್ಟಿದ್ದೀವಿ. ಸೊ ದಟ್ ಈ GPS ಕೋಆರ್ಡಿನೇಟ್ಸ್ಲೆ ಅವ್ರಿಗೆ ಹೋಗ್ಬಿಟ್ಟಲ್ಲಿ ಅವ್ರಿಗೆ ಇಮಿಡಿಯೇಟ್ ಆಗಿ ಅಲ್ಲಿ ನೋಡಿದ್ರೆ ಏನಾದರೂ ಸಿಗಬಹುದು ಅನ್ನೋ ಉದ್ದೇಶದಿಂದ. ಥ್ಯಾಂಕ್ ಯು. ಇದು ವಯನಾಡು ಜಿಲ್ಲಾಧಿಕಾರಿಯಾಗಿರ್ತಕ್ಕಂತಹ ಮೇಘಶ್ರೀ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಪುಟ್ಟರಾಜು ಜೊತೆ ಮಧ್ಯಮ ಚಿಂತುಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೇರಳ. ಗುಂಡಕೈನಲ್ಲಿ ಏಕಾಏಕಿ ಭೂಕುಸಿತ ಆಗಿದ್ದು ಹೇಗೆ? ಹಾಗಾದ್ರೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಭೂಕುಸಿತದ ಆರಂಭದ ಪಾಯಿಂಟ್ ನಾನು ನಿಮಗೆ ತೋರಿಸ್ತೀನಿ. ಎಲ್ಲಿಂದ ಈ ಒಂದು ಭೂಕುಸಿತ ಆರಂಭ ಆಯಿತು, ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ನೀವು ನೀಡ್ತೀವಿ. ಸುವರ್ಣ ನ್ಯೂಸ್ ಕ್ಯಾಮೆರಾದಲ್ಲಿ ಭೂಕುಸಿತದ ಆರಂಭದ ಜಾಗ ಸೆರೆ ಸಿಕ್ಕಿದೆ. ಎಲ್ಲಿ ಗುಡ್ಡ ಕುಸಿತ ಆಗಿದೆ, ಹಾಗಾದ್ರೆ ಎಲ್ಲಿಂದ ಆರಂಭ ಆಯಿತು ಈ ಭೂಕುಸಿತ? ಗುಂಡಕೈ ಭೂಕುಸಿತದ ಜಾಗದಿಂದ ಆ ದೃಶ್ಯವನ್ನ ನೀವು ನೀಡ್ತೀವಿ. ಗುಂಡಕೈನಲ್ಲಿ ಮುಂದುವರೆದಿದೆ ರಕ್ಷಣಾ ಕಾರ್ಯಾಚರಣೆ. ಮತ್ತೊಂದು ಕಡೆ JCB ಗಳನ್ನ ಬಳಸಿ ರಸ್ತೆಗಳನ್ನ ಕ್ಲಿಯರ್ ಮಾಡ್ತಾ ಇದ್ದಾರೆ ಸಿಬ್ಬಂದಿ. 7-8 ಕೆಳಗೆ ಮೃತದೇಹಗಳು ಸಿಲುಕಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಯನ್ನ DC ನಮ್ಮನ್ನು ಹೇಳಿದೆ. ಯಾವ ರೀತಿಯಾಗಿ ರಕ್ಷಣಾ ಕಾರ್ಯಕ್ಕೆ ಅಡ್ಡಿಗಳನ್ನ ಎದುರಿಸಲಾಗ್ತಾ ಇದೆ ಅಲ್ಲಿ ಆ ಎಲ್ಲ ಮಾಹಿತಿಗಳನ್ನ ಹಂಚಿಕೊಂಡು ಈಗ ಒಂದು ಎಕ್ಸ್ಕ್ಲೂಸಿವ್ ಆದಂತಹ ರಿಪೋರ್ಟ್ ನೀಡುತ್ತಾ ಇದೆ. ಗುಂಡಕೈನಲ್ಲಿ ಭೂಕುಸಿತ ಆಗಿದ್ದು ಹೇಗೆ, ಎಲ್ಲಿಂದ ಆರಂಭ ಆಯಿತು, ಆ ಒಂದು ರಿಪೋರ್ಟ್ ನಿಮಗೆ. ನಾನೀಗ ಭೂಕುಸಿತದಿಂದ ತೀವ್ರ ಹಾನಿಗೊಳಗಾದಂತಹ ಗುಂಡಕೈ ಗ್ರಾಮ ಇದ್ದಂತಹ ಜಾಗದಲ್ಲಿ ಇದ್ದೀನಿ. ಯಾಕೆ ಇದ್ದಂತಹ ಜಾಗ ಅಂತ ಹೇಳ್ತಿದ್ದೀನಿ ಅಂದ್ರೆ, ಈ ಜಾಗವನ್ನು ನೋಡಿದ್ರೆ ನಿಶ್ಚಿತವಾಗಿಯೂ ಇಲ್ಲಿ ಒಂದು ಗ್ರಾಮ ಇತ್ತು ಅನ್ನುವಂತಹ ಯಾವುದೇ ಪರಿಕಲ್ಪನೆ ಕೂಡ ನನಗೆ ಸಿಗೋದಿಲ್ಲ. ಆ ಪ್ರಮಾಣದಲ್ಲಿ ಭೂಕುಸಿತದ ಎಫೆಕ್ಟ್ ಆಗಿದೆ. ನನ್ನ ಹಿಂಭಾಗದಲ್ಲಿ ನೀವು